ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ನಮ್ಗೆ ಗೊತ್ತಿದ್ರೆ ಅವ್ರು ದೇವರು ಆಶೀರ್ವಾದ. ವರ್ಷ ಹೆಚ್ಚಾದಷ್ಟು ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಅಂದರೆ ನಿಮ್ಮನ್ನು ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆಂದರೆ ಈಗ ಬರ್ತಾರೆ ಒಂದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಾರೆ, ಅದು ಪ್ರತಿ ಸಿನಿಮಾದಲ್ಲೂ ಒಂದೊಂದು ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಟಗರು 2 ಬರ್ತಿದೆ, ಆಪರೇಷನ್ ಡ್ರೀಮ್ ಥಿಯೇಟರ್ ಲುಕ್ ಬೇರೆ ಇದೆ ಬಾಂಧವನಲ್ಲಿ. ಸೊ ಈ ಥರ ಬರವಣಿಗೆಗೆ ಅಂತ ನಿಮ್ಮನ್ನು ಹುಡ್ಕೊ ಬರ್ತಾ ಇದ್ರು ಒಂದಷ್ಟು ಜನಗಳು. ಈ ಥರ ಶಿವಣ್ಣ ನನ್ನ ಪಾತ್ರಕ್ಕೆ ಸಿದ್ಧರಾಗಿದ್ದಾರೆ ಅಂತ ನೋಡು ಪ್ರತಿ ಸರಿನೂ ವೆರೈಟಿ ಕಂಟೆಂಟ್ ಹೌದಾ. ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಇದ್ದು ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇದೆ, ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಈಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳು, ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದೆ ಫಿಲ್ಮ್. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಉಡ್ಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇಗೂ ಇದಕ್ಕೆ ಸಂಖ್ಯೆ ಜಾಸ್ತಿ ಆಗೋದು ಇರ್ಬೋದು, ಇಲ್ಲಾಂದ್ರೆ ಒಂದು ಇರ್ಬೋದು. ಐ ಥಿಂಕ್ ನಾನು ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಇನ್ನು ಸಬ್ಜೆಕ್ಟೇ ರೆಡಿ ಇಲ್ಲ. ಮನಸ್ಸಿದ್ರೆ ಮಾರ್ಗ ಮನಸ್ಸು ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ರೀತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ನಿಂತ್ಕೊಂಡು ಹೇಳ್ತಿರ್ತಾರೆ ಜನ ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲ ಒಂದು ಕಡೆ ಆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ಮಾಡ್ತೀನಿ. ಯಾಕೆ ನಾನು ಯಾಕೆ ಹೇಳ್ತೀನಿ, ಅವ್ರು ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು ಅಂತ. ಅದು ನೋಡಿ ಇವಾಗ ಎಷ್ಟು ಬರ್ತಾ ಇದೆ. ನೆಕ್ಸ್ಟ್ ವೀಕು 18th ವೆಲ್ಕಮ್ ಅಂತ ಅದು ಮಗನಿಗೆ ಅದನ್ನು ಸಾಂಗ್ ಒಂದು ಪಾಪುಲರ್ ಆಗಿದೆ, ಅದು ಚೆನ್ನಾಗಾಗುತ್ತೆ. ಜೊತೆ ಕಿರೀಟಿ ಜೂನಿಯರ್ ಅವರು ಆ ಥರ ಇಷ್ಟ, ಒಬ್ಬ ಪ್ರಾಮಿಸಿಂಗ್ ಇಷ್ಟ. ಸೊ ಎಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ ಬರಬೇಕು.